ಅರಸ ಕೇಳ್ ಮುನೀತ್ತ ಮಂತ್ರಾಕ್ಷರದ ಕರಹಕ್ಕೆ ತಳುವಿದರೆ ದಿನಕರನ ತೇಜವಾ ಕೊಂಬನೇ ದೂರ್ವಾಸ ವಿಗಡನಲ ಧರೆಗೆ ಬಂದನು ಸೂರ್ಯನು ಆತನ ಕಿರಣ ಲಹರಿಯ ಹೊಯ್ಲಿನಲಿ ಸರಸಿರುಹ ಮುಖಿ ಬೆಚ್ಚಿದಳು ವಿಜಯಂಗೈ ನೀವೆನುತಾ. ಆಗ ಅದ್ಭುತವೊಂದು ಸಂಭವಿಸಿತು. ಸೂರ್ಯ ಕ್ಷಣ ಮಾತ್ರವೂ ತಡ ಮಾಡಲಿಲ್ಲ. ಓಡೋಡಿ ಬಂದನು. ಯಾರೋ ಪುಟ್ಟ ಬಾಲಕಿ ಮಂತ್ರಪ್ರಯೋಗ ಮಾಡುತ್ತಿದ್ದಾಳೆ ಎಂದು ಉದಾಸೀನವನ್ನೂ ಮಾಡಲಿಲ್ಲ. ಬದಲಿಗೆ ತಕ್ಷಣವೇ ಪ್ರತ್ಯಕ್ಷನಾದನು. ಸೂರ್ಯನಾದರೋ ಅಸಹಾಯಕ. ಋಷಿಯ ಮಂತ್ರ ತನ್ನನ್ನು ಕರೆಯುತ್ತಿದೆ. ಆ ಮಂತ್ರದ ಕರೆಗೆ ತಾನೇನಾದರೂ ನಿಧಾನಿಸಿದರೆ ತಾನು ಇಡೀ ಜಗತ್ತಿಗೆ ಬೆಳಕು ಕೊಡುವ ಮಹಾ ತೇಜಸ್ವಿ ಎಂಬುದಾಗಿ ದುರ್ವಾಸ ಮುನಿ ತನ್ನನ್ನು ಕ್ಷಮಿಸುವನೇ? ಖಂಡಿತ ಇಲ್ಲ. ಬದಲಾಗಿ ಏನು ಬೇಕಾದರೂ ಆಗಬಹುದು. ಮಂತ್ರಬದ್ಧ ಹಿ ವೈ ದೇವಾಹ ಎನ್ನುವ ಮಾತಿನಂತೆ ದೇವತೆಗಳು ತಾವೆಷ್ಟೇ ಶಕ್ತಿಶಾಲಿಗಳಾದರೂ ಮಂತ್ರಕ್ಕೆ ಅಧೀನರು. ದಿನಕರನ ತೇಜವ ಕೊಂಬನೇ ಎಂಬ ಉದ್ಗಾರವನ್ನು ಕವಿ ಮಾಡಿದ್ದಾನೆ. ಇದು ಜಗತ್ತಿಗೆ ಪ್ರಕಾಶ ನೀಡುವ ಸೂರ್ಯನಿಗೆ ದುರ್ವಾಸರ ಮೇಲಿರುವ ಭಯದ ದ್ಯೋತಕವಾಗಿದೆ. ಸೂರ್ಯನ ಕಿರಣಗಳ ಪ್ರಖರವಾದ ಕಾಂತಿಯನ್ನು ನೋಡಲು ಸಾಧ್ಯವಾಗದೆ ಸರಸಮುಖಿ ಬೆಚ್ಚಿ ಕೂಗಿಕೊಂಡಳಂತೆ, ವಿಜಯಂಗಯ್ಯ ನೀನು ಎನ್ನುತ್ತಾಳೆ. ಬೇಡ ಬೇಡ, ನಾನು ನಿನ್ನನ್ನು ನೋಡಲಾಗುವುದಿಲ್ಲ, ಹೊರಟು ಹೋಗು ಎಂದು ಆಕ್ರಂದನ ಮಾಡಿದಳು. ಮುಂದೇನಾಯಿತು ನಾಳೆ ಕೇಳೋಣ.